ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಕಸ ವಿಲೇವಾರಿ ಸಮಸ್ಯೆಯಿಂದ ಕಂಗೆಟ್ಟಿದ್ದ ಬಿಬಿಎಂಪಿಗೆ ಕೊನೆಗೂ ಕೊಂಚ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಸರ್ಕಾರ ನೂತನ ಕಸ ವಿಲೇವಾರಿ ಗುತ್ತಿಗೆಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಒಟ್ಟು 89 ಪ್ಯಾಕೇಜ್ಗಳಲ್ಲಿ 77 ಪ್ಯಾಕೇಜ್ಗಳಿಗೆ ಒಪ್ಪಿಗೆ ದೊರೆತಿದ್ದು ಇನ್ನು ಗಾರ್ಬೇಜ್ ಸಮಸ್ಯೆ ದೂರವಾಗಲಿದೆ. ಹೌದು, ಕಸದ ಕಾಟದಿಂದ ಕಂಗಾಲಾಗಿದ್ದ ಬಿಬಿಎಂಪಿ ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಪಾಲಿಕೆ ನೀಡಿದ್ದ ಗಾರ್ಬೇಜ್ ಟೆಂಡರ್ಗೆ ಸರ್ಕಾರ ಒಪ್ಪಿಗೆ ನೀಡಿದೆ. ಒಟ್ಟು 89 ಪ್ಯಾಕೇಜ್ಗಳಲ್ಲಿ ಇದೀಗ 77 ಪ್ಯಾಕೇಜ್ಗಳಿಗೆ ಒಪ್ಪಿಗೆ ದೊರೆತಿದೆ. ಹೀಗಾಗಿ ಡಿಸೆಂಬರ್ 1ರಿಂದ ನೂತನ ಗುತ್ತಿಗೆದಾರರು ಕಾರ್ಯಾರಂಭ ಮಾಡಲಿದ್ದಾರೆ. ಟೋಟಲ್ 89 ಪ್ಯಾಕೇಜಸ್ ಕರೆದಿವಿ. 77 ಪ್ಯಾಕೇಜಸ್ಗೆ ನಮಗೆ ರೆಸ್ಪಾನ್ಸ್ ಇತ್ತು ಒಳ್ಳೆಯದು. 77 ಪ್ಯಾಕೇಜಸ್ಗೆ ಟೋಟಲ್ 3 ವರ್ಷಕ್ಕೆ 550 crores 550 ಕೋಟಿ ರೂಪಾಯಿ. ಸೊ ಇವತ್ತು ಅನುಮೋದನೆ ಸಿಕ್ಕಿದೆ. ಈಗ ನಾಳೆ ಅವರಿಗೆ ಇವತ್ತೇ ಕಾರ್ಯಾದೇಶವನ್ನು ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಕೊಡ್ತೀವಿ. ಇನ್ನು ಕಸ ವಿಲೇವಾರಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈಗಾಗಲೇ ಜಿಯೋ ರೆಫರೆನ್ಸಿಂಗ್ ಯೋಜನೆ ಜಾರಿಯಲ್ಲಿದೆ. ಇದರ ಜೊತೆಗೆ ಕಸ ವಿಲೇವಾರಿಯ ಸಂಪೂರ್ಣ ಮಾಹಿತಿ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಇದಲ್ಲದೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಮುಖಾಂತರ ವಾರ್ಡ್ ಮಟ್ಟದಲ್ಲೇ ಸಮಸ್ಯೆಯನ್ನು ಬಗೆಹರಿಸಲು ಬಿಬಿಎಂಪಿ ಚಿಂತನೆ ನಡೆಸಿದೆ. ವಾರ್ಡ್ ಎಂಜಿನಿಯರ್ಗಳ ಹೆಸರಲ್ಲಿ ಫೇಸ್ಬುಕ್ ಅಕೌಂಟ್ ತೆರೆದು ಸಮಸ್ಯೆಗೆ ಸ್ಪಂದಿಸಲು ಯೋಜನೆ ರೂಪಿಸಿದೆ. ವಾರ್ಡ್ ವೈಸ್ ಫೇಸ್ಬುಕ್ ಮಾಡಿದಾಗ ಆದರೂ ಕಂಟ್ರೋಲ್ ಮಾನಿಟ್ರಿಂಗ್ ಆ ಲೋಕಲ್ ಇಶ್ಯೂಸನ್ನು ಮಾನಿಟ್ರ್ ಮಾಡಲಿಕ್ಕೆ, ಯಾಕೆಂದರೆ ಬ್ಯಾಂಗ್ಳೂರ್ ಇಸ್ ಐ ಟಿ ಸಿಟಿ, ಇಲ್ಲಿ ತುಂಬ ಕಾಮೆಂಟ್ಸ್ಗಳು ಇದೆಲ್ಲ ಬರ್ತದೆ. ಅವರು ಪರ್ಟಿಕ್ಯುಲರ್ ವಾರ್ಡ್ ಬಗ್ಗೆ ಅವ್ರು ಏನಾದ್ರು ಇಶ್ಯೂಸ್ ಇದ್ದರೆ ಅವರು ಕಾಮೆಂಟ್ ಮಾಡಿದ್ರೆ ಅದನ್ನು ಆ ವಾರ್ಡ್ ಇಂಜಿನಿಯರು ಸ್ಪೆಸಿಫಿಕ್ ಆಗಿ ಫೋಕಸ್ ಆಗಿ ಅಟೆನ್ಷನ್ ಮಾಡ್ಬೋದು. ಒಟ್ಟಿನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಪಾಲಿಕೆಗೆ ಜ್ಞಾನೋದಯವಾಗಿದೆ. ಇನ್ನು ಈ ಹೊಸ ಗುತ್ತಿಗೆದಾರರಿಂದಲಾದರೂ ಕಸದ ಸಮಸ್ಯೆಗೆ ಮುಕ್ತಿ ಸಿಗಲಿದೆ ಅನ್ನೋದು ನಾಗರಿಕರ ಆಶಯವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಬಿಬಿಎಂಪಿಗೂ ಅವಾಂತರಗಳಿಗೂ ಅದೇನೂ ಸಂಬಂಧವೂ ಗೊತ್ತಿಲ್ಲ. ಒಂದಿಲ್ಲೊಂದು ಇಲ್ಲದ ಘೋಷಣೆ ಮಾಡಿ ಜನರಿಗೆ ಅಂಗೈಯಲ್ಲಿ ಆಕಾಶ ತೋರಿಸುತ್ತೆ. ಈಗ ಆಗಿರೋದು ಅದೇನು ಅಂತ ನೀವೇ ನೋಡಿ. ಕಡು ಬಡವರಿಗಾಗಿ ಕನಕಸಿರಿ ಯೋಜನೆ, ಆಟೋ ಚಾಲಕರ ಉದ್ಧಾರಕ್ಕಾಗಿ ಸಾರಥಿ ಯೋಜನೆ, ಇನ್ನು ರಸ್ತೆ ಬದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿಗಾಗಿ ಬಡವರ ಧ್ವನಿ ಯೋಜನೆ. ಹೌದು, ಇವು ನಮ್ಮ ಘನ ಬೃಹತ್ ಬೆಂಗಳೂರು ಪಾಲಿಕೆಯ ಆದರ್ಶ ಯೋಜನೆಗಳು. ಆದರೆ ಸದ್ಯಕ್ಕೆ ಇವ್ಯಾವೂ ಕಾರ್ಯಗತಗೊಂಡಿಲ್ಲ. ಕೇವಲ ಬಜೆಟ್ ಪುಸ್ತಕದಲ್ಲಿ ಪ್ರಕಟಗೊಂಡಿದ್ದಷ್ಟೇ ಇವುಗಳ ಭಾಗ್ಯ. ಈ ಕುರಿತು ಮೇಯರ್ಗೆ ಕೇಳಿದ್ರೆ ಅರ್ಜಿ ಪ್ರಿಂಟ್ ಹಾಕ್ಸಿದೀವಿ ಅಂತಾರೆ. ಅರ್ಜಿಯನ್ನು ಈಗಾಗಲೇ ನಾವು ಪ್ರಿಂಟ್ ಮಾಡಕ್ಕೆ ಕೊಟ್ಟಿದ್ದೀವಿ. ಇದರ ಅರ್ಜಿಗಳು, ಎಲ್ಲ ಅರ್ಜಿಗಳನ್ನ. ಆಮೇಲೆ ಟೆಂಡರನ್ನು ಸಹ ನಾವು ಡಿಸೆಂಬರ್ ಒಳಗಡೆ ಅಂತ್ಯ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದೀವಿ. ಅರ್ಜಿಗಳ ವಿತರಣೆಯನ್ನು ಈಗಾಗಲೇ ನಾವು 22ನೇ ತಾರೀಕಿನಿಂದ ಡಿಸೆಂಬರ್ 6ನೇ ತಾರೀಕು ತನಕ ಅರ್ಜಿಗಳ ವಿತರಣೆ ಮಾಡಬೇಕು. ಇನ್ನು ಪ್ರತಿಪಕ್ಷಗಳು ಪಾಲಿಕೆಯ ಈ ನಿಧಾನಗತಿ ಧೋರಣೆಗೆ ಕಿಡಿಕಾರಿವೆ. ಕಳೆದ 2 ವರ್ಷದಲ್ಲಿ ನಾಗರಿಕರಿಗೆ ತಲುಪಬೇಕಾದ ಯಾವ ಸವಲತ್ತುಗಳು ಸಿಕ್ಕಿಲ್ಲ, ಈ ವರ್ಷ ಸಿಗೋ ಹಾಗೆ ಕಾಣ್ತಿಲ್ಲ ಅಂತಾರೆ ಪಾಲಿಕೆ ವಿಪಕ್ಷ ನಾಯಕರು. ಇವರು ಹೇಳೋದು ಒಂದು ಮಾಡೋದು ಒಂದು. 20% ಕೂಡ ಪ್ರೋಗ್ರೆಸ್ ಇರಲ್ಲ ಅದರಲ್ಲಿ ವೆಲ್ಫೇರ್ ಸ್ಕೀಮಲ್ಲಿ. ಬರೀ ಬಾಯಿ ಮಾತಲ್ಲಿ ಪ್ರಚಾರಕ್ಕೋಸ್ಕರ ವೆಲ್ಫೇರ್ ಸ್ಕೀಮನ್ನು ಮಾಡ್ಕೊಂಡಿದ್ದಾರೆ ವಿನಃ ಬೇರೆ ಯಾರಿಗೂ ಕೂಡ ನಿರುದ್ಯೋಗಿಗಳಿಗಾಗಿರ್ಬೋದು, ಬಡವರಿಗಾಗಿರ್ಬೋದು, ಮತ್ತು ಈ ನಮ್ಮ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಜನರಿಗಾಗಿರ್ಬೋದು, ಹಿಂದುಳಿದ ವರ್ಗವಾಗಿರ್ಬೋದು ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡಲ್ಲ. ಅವ್ರು ಏನೇನು ಸ್ಕೀಮ್ ಹಾಕ್ಕೊಂಡಿದ್ದಂಥ ಮಾಹಿತಿಯನ್ನು ಕೂಡ ಜನರಿಗೆ ಮುಟ್ಟುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿರಲ್ಲ ಅವರು. ಮೊದಲೇ ಹಣಕಾಸಿನ ಮುಗ್ಗಟ್ಟಿನ ಭಾರದಿಂದ ಬಳಲುತ್ತಿರುವ ಪಾಲಿಕೆಗೆ ಈ ಯೋಜನೆಗಳ ಅನುಷ್ಠಾನ ಗಗನ ಕುಸುಮವೇ ಸರಿ. ಹೀಗಾಗಿ ಸದ್ಯಕ್ಕಂತೂ ಈ ಯಾವ ಯೋಜನೆಗಳು ಅನುಷ್ಠಾನಗೊಳ್ಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಜನಪ್ರಿಯ ಘೋಷಣೆಗಳ ಅಮಲಿನಲ್ಲಿ ನಾಗರಿಕರನ್ನ ಮೂರ್ಖರನ್ನಾಗಿಸುವ ಕೆಲಸವನ್ನ ಪಾಲಿಕೆ ಮಾಡುತ್ತಿರುವುದು ಮಾತ್ರ ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ನೈಸರ್ಗಿಕ ಸಂಪನ್ಮೂಲಗಳು ದಿನೇ ದಿನೇ ಖಾಲಿಯಾಗ್ತಿವೆ. ಇವುಗಳನ್ನು ಉಳಿಸಬೇಕಾದ್ರೆ ಸೌರಶಕ್ತಿಗೆ ಮೊರೆ ಹೋಗಲೇಬೇಕು. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲೊಂದು ಪ್ರದರ್ಶನ ನಡೆಯಿತು. ಅಲ್ಲಿ ಸೌರಶಕ್ತಿಯದ್ದೇ ದರ್ಬಾರು. ಸೋಲಾರ್ ಸ್ಪ್ರೇ, ಸೋಲಾರ್ ಪಂಪ್, ಸೋಲಾರ್ ಸೈಕಲ್, ಹೀಗೆ ಇಲ್ಲೇ ಎಲ್ಲವೂ ಸೌರಶಕ್ತಿಯದ್ದೇ ಕರಾಮತ್ತು.
ಬೆಂಗಳೂರಿನ ನಾಗರಬಾವಿಯಲ್ಲಿ ಇವತ್ತು ದೀಪಾ ಸೋಲಾರ್ ಲೈಟಿಂಗ್ ಸಂಸ್ಥೆ ಈ ಪ್ರದರ್ಶನವನ್ನ ಏರ್ಪಡಿಸಿತ್ತು. ಇಲ್ಲಿ ಗಮನ ಸೆಳೆದಿದ್ದು ಬೆಳೆಗಳಿಗೆ ಔಷಧಿ ಸಿಂಪಡಿಸೋ ಸೋಲಾರ್ ಸ್ಪ್ರೇಯರ್. ಸೂರ್ಯನ ಬೆಳಕಿದ್ರೆ ಈ ಸಾಧನ ಆರಾಮವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಏಕಕಾಲಕ್ಕೆ 2 ಲೈಟ್ಗಳು ಚಾರ್ಜ್ ಆಗುತ್ತೆ. ಜೊತೆಗೆ ರೈತರಿಗೆ ನೆರಳು ಕೂಡ ಸಿಗುವಂತೆ ವಿನ್ಯಾಸ ಮಾಡಲಾಗಿದೆ. ಇದರ ಬೆಲೆ 8,000 ರೂಪಾಯಿ. ಏನು ಗುಜರಾತ್ ಮಾದರಿಯಲ್ಲೇ ಮಾಡಿದ್ದಾದರೆ ನಮ್ಮ ಕರ್ನಾಟಕನೂ ಒಂದು ಮಾದರಿ ರಾಜ್ಯ ಆಗುತ್ತೆ ಅಂತ ಹೇಳ್ತೇನೆ. ಮತ್ತು ಈ ಸೋಲಾರ್ ನೀವು ನೋಡಿದ್ರೆ ಒಂದು ಸೋಲಾರ್ ಸ್ಪ್ರೇಯರ್ ವಿತ್ 2 ಲೈಟಿಂಗ್ ಸಿಸ್ಟಮ್ ಸ್ಪೆಷಲಿ ಈ ರೈತರುಗಳಿಗೆ ನಾವು ಮಾಡಿರೋವಂಥದ್ದು. ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶ. ಈ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಸಚಿವರಾದ ಶೋಭಾ ಕರಂದ್ಲಾಜೆ, ಸೋಮಣ್ಣ ಚಾಲನೆ ನೀಡಿದ್ರು. ಇದರ ಬಗ್ಗೆ ಸಿಎಂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದರ ಮುಖಾಂತರ ಇವತ್ತೇನು ವಿದ್ಯುತ್ಗೆ ಒಂದು ಉತ್ಪಾದನೆಗೆ ಒಂದು ಪರ್ಯಾಯವಾದಂತಹ ಒಂದು ಶಕ್ತಿಯ ಒಂದು ಪ್ರಯೋಗ ಇಲ್ಲಿ ಆಗ್ತಾ ಇದೆ. ಅದರ ಮುಖಾಂತರ ನಮ್ಮ ಜನರಲ್ಲಿ ಒಂದು ಜಾಗೃತಿ ಬರಬೇಕಾಗಿದೆ. ಇದನ್ನ ಬಳಕೆ ಮಾಡುವಂತ ದೃಷ್ಟಿಯಿಂದ ಈಗಾಗಲೇ ಸರ್ಕಾರ ವಿಶೇಷವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಕನಿಷ್ಠ ಪಕ್ಷ 1,000 ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನ ಸೋಲಾರಿಂದ ಬಳಕೆ ನಾವು ವಿದ್ಯುತ್ ತಗೋಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಾವು ಕೂಡ ಮುಂದೆ ಸಾಗ್ತಾ ಇದ್ದೀವಿ. ಒಟ್ನಲ್ಲಿ ಸೌರಶಕ್ತಿ ಸಾಧನಗಳು ಮುಂದಿನ ಪೀಳಿಗೆಗೆ ಎಷ್ಟು ಸಹಕಾರಿ ಅನ್ನೋದು ಈ ಪ್ರದರ್ಶನದಿಂದ ಸಾಬೀತಾಯಿತು. ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆಗೆ ಸೋಲಾರ್ ಪವರೇ ಆಧಾರ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,870 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇವತ್ತು 40 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 32,260 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇವತ್ತು 40 ರೂಪಾಯಿ ಏರಿಕೆಯಾಗಿದೆ. ಈಗೊಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.